ಎಲ್ಲರಿಗೂ ನಮಸ್ತೆ. ರಮೇಶ್ ಉರ್ಬಿನವ್ರ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಾನು ಏನು ಈ ಭೂಮಾಪಕರು ಹುದ್ದೆಗೆ ಅಧಿಸೂಚನೆ ಆಗಿದೆ, ಅದರಲ್ಲಿನ ಈ ಪ್ರಶ್ನೆ ಪತ್ರಿಕೆ ಎರಡರಲ್ಲಿನ ಈ ಸ್ಪೆಸಿಫಿಕ್ ಪೇಪರ್ ಏನಿದೆ, ಅದರಲ್ಲಿ ಮ್ಯಾಥ್ಸ್ ಸಬ್ಜೆಕ್ಟಿನ ಏನು ಈ ಜಾಮೆಟ್ರಿ ಏನು ಪಾಠ ಬರುತ್ತಲ್ಲ, ಜಾಮೆಟ್ರಿ ಪಾಠದಾಗಿಂದ ಏನು ಎಕ್ಸಿಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್ ಅಂಥೇಳಿ ಒಂದು ಚಾಪ್ಟರ್ ಬರುತ್ತೆ. ಆ ಚಾಪ್ಟರ್ದ ಏನು ನಾನು ಸಿಲೆಬಸನ್ನು ಕ್ಲಾಸಸನ್ನು ಮಾಡ್ತಾಯಿದ್ದೀನಿ. ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಈ ಎಕ್ಸಿಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್ ಏನು ಚಾಪ್ಟರ್ ಇದೆ, ಆ ಚಾಪ್ಟರ್ದ ಬೇಸಿಕ್ಸ್ ಟರ್ಮ್ಸ್ಗಳು ಏನೇನು ಅಂಥೇಳಿ ನಾನು ನಿಮಗೆ ಹೇಳಿದ್ದೀನಿ. ಈ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಈಗ ಏನು ಮಾಡಿದ್ದೀನಿ ಅಂದರೆ ಪೂರ್ತಿ ಎಲ್ಲ ಬೇಸಿಕ್ಸನ್ನು ಹೇಳಿದ್ದೀನಿ. ಅವನ್ನೆಲ್ಲ ನೋಡಿಕೊಂಡು ನೀವು ಈ ವಿಡಿಯೋವನ್ನು ನೋಡ್ರಿ ಅಂತ ನಿಮಗೆ ಹೇಳ್ತೀನಿ. ಸೊ ಈಗ ನಾವು ತಡ ಮಾಡದೆ ಏನು ಮಾಡೋಣ ಅಂತಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ನೆಕ್ಸ್ಟ್ ಇದ್ರದ್ದು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ದ ಮುಂದುವರೆದ ಭಾಗತ್ತಲೇ ಅದನ್ನು ನೋಡೋಣ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಆ್ಯಂಗಲ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಈಗ ನಾವು ಏನು ಮಾಡೋಣ ಅಂತಂದ್ರೆ ಅದ್ರದ್ದು ಇನ್ನೂ ಸ್ವಲ್ಪ ಆ್ಯಂಗಲ್ಸ್ಗಳು ಟೈಪ್ಸ್ ಬರ್ತಾವೆ, ಅವುಗಳು ಯಾವ್ಯಾವ ಅಂಥೇಳಿ ನಾವು ಈಗ ನೋಡ್ತಾ ಹೋಗೋಣ. ಅದರಲ್ಲಿ ಯಾವುದಪ್ಪ ಅಂತಂದರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಟೈಪ್ ಯಾವುದಪ್ಪ ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬರುತ್ತೆ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಏನಪ್ಪ ಅಂತಂದ್ರೆ ಎರಡು ಆ್ಯಂಗಲ್ಗಳನ್ನು ಕೂಡಿಸಿದ್ರೆ ಅದರ ಆ್ಯಂಗಲ್ದು ಮೊತ್ತ ಎಷ್ಟಾಗಿರ್ಬೇಕಂತಂದ್ರೆ 90 ಡಿಗ್ರಿ ಆಗಿರ್ಬೇಕು. ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತಾರೆ. ಅಂದ್ರೆ ಸಮ್ ಆಫ್ ದ ಮೆಜರ್ಸ್ ಆಫ್ ದ ಟೂ ಆ್ಯಂಗಲ್ಸ್, ಅಂದ್ರೆ ಎರಡು ಆ್ಯಂಗಲ್ಸನ್ನು ನಾವು ಕೂಡಿಸಿದ್ವಿ ಅಂತಂದ್ರೆ ಅದ್ರದ್ದು ಒಟ್ಟು ಮೊತ್ತ ಎಷ್ಟು ಆಗ್ಬೇಕಂತಂದ್ರೆ 90 ಡಿಗ್ರಿ ಆಗ್ಬೇಕು. ಸೊ ನಾವು ಇಂಗ್ಲೀಷ್ನಾಗ ಏನಂತೀವಿ ಅಂದ್ರೆ ಸಮ್ ಆಫ್ ದ ಮೆಜರ್ಸ್ ಅಂದ್ರೆ ಅಳತೆ, ಮೆಜರ್ಸ್ ಆಫ್ ದ ಟೂ ಆ್ಯಂಗಲ್ಸ್ ಅಂದ್ರೆ ಎರಡು ಡಿಫ್ರೆಂಟ್ ಆ್ಯಂಗಲ್ಸ್ಗಳನ್ನು ನಾವು ಕೂಡಿಸಿದಾಗ ಅದರ ಮೊತ್ತ ಎಷ್ಟಾಗಿರ್ಬೇಕಂದ್ರೆ 90 ಡಿಗ್ರಿ ಆಗಿರ್ಬೇಕು. ಎಷ್ಟು? 90 ಡಿಗ್ರಿ ಆಗ್ಬೇಕು. ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಈಗ ನೋಡ್ಬೇಕಂತಂದ್ರೆ ಈಗ ಇಲ್ಲೊಂದು ಆ್ಯಂಗಲ್ ಐತಿ, ಇಲ್ಲಿ ಏನೈತಿ ಇದು 30 ಡಿಗ್ರಿ ಅಂತೇಳಿ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗೈತಿ. ಇದಕ್ಕೆ ನಾವು ಏನು ಕೊಡೋಣ, ಆ್ಯಂಗಲ್ ಇದು ಈ ಪಾಯಿಂಟ್ದೊಳಗೆ ಏನಾಗೈತಿ ಆ್ಯಂಗಲ್ ಕ್ರಿಯೇಷನ್ ಆಗೈತಿ. ಇದಕ್ಕೆ ನಾವು ಆ್ಯಂಗಲ್ ಏನಂತ ಅನ್ನೋಣ, ಆ್ಯಂಗಲ್ AOB ಅಂತ ಅನ್ನೋಣ. ಅಂದರೆ ಆ್ಯಂಗಲ್ AOB ಎಷ್ಟೈತಿ, ಆ್ಯಂಗಲ್ ನೀವು ನೋಡ್ಬೋದು ಇಲ್ಲಿ ಆ್ಯಂಗಲ್ AOB. ಯಾಕೆ AOB ಏನತ್ತೇನೆ ಅಂದ್ರೆ O ಪಾಯಿಂಟ್ ಒಳಗೆ ಏನಾಗೈತೆ ಅಂದ್ರೆ ಆ್ಯಂಗಲ್ ಕ್ರಿಯೇಷನ್ ಆಗೈತಿ. ಸೊ ಅದಕ್ಕೆ ಆ್ಯಂಗಲ್ AOB ಎಷ್ಟಾಗತ್ತೆ, 30 ಡಿಗ್ರಿ ಆಗುತ್ತೆ. ಇನ್ನೊಂದು ಆ್ಯಂಗಲ್ ತೊಗೊಳ್ಳೋಣ, ಇದೊಂದು ಒಂದೇ ಆ್ಯಂಗಲ್. ಇದೇ ರೀತಿ ಇನ್ನೊಂದು ಆ್ಯಂಗಲ್ ತೊಗೊಳ್ಳೋಣ. ಏನಪ್ಪ ಅಂತಂದ್ರೆ ಇಲ್ಲಿ ಇದು X ಅಂತ ತೊಗೊಳ್ಳೋಣ, ಇದು Y ಅಂತ ತೊಗೊಳ್ಳೋಣ. ಈ ಪಾಯಿಂಟ್ ಐತಲ್ಲ ಇಲ್ಲಿ ಆ್ಯಂಗಲ್ ಕ್ರಿಯೇಷನ್ ಆಗೈತೆ ಅಂದ್ರೆ ಇದ್ರ O ಅಂತೇಳಿ ತೊಗೊಳ್ಳೋಣ. ಇಲ್ಲಿ ಏನಾಗಿರ್ತೈತಿ ಆ್ಯಂಗಲ್ ಕ್ರಿಯೇಷನ್ ಆಗೈತಿ. ಇದು ಆ್ಯಂಗಲ್ ಎಷ್ಟು ಇರ್ತೈತೆ ಅಂದ್ರೆ 60 ಡಿಗ್ರಿ ಐತೆ ಅಂತ ತಿಳ್ಕೊರಿ. ಅಂದ್ರೆ ಏನಾಗತ್ತೆ ಈಗ XOY = ಎಷ್ಟಾಕೈತಿ, 60 ಡಿಗ್ರಿ ಆಕೈತಿ. ಈಗ ಈ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ದ ಡೆಫಿನೇಷನ್ ಪ್ರಕಾರ ಏನು ಹೇಳ್ತೈತೆ ಅಂದ್ರೆ ಸಮ್ ಆಫ್ ದ ಮೆಜರ್ಸ್ ಆಫ್ ದ ಟೂ ಆ್ಯಂಗಲ್ಸ್ ಈಸ್ 90 ಡಿಗ್ರಿ ಅಂತ ಹೇಳ್ತಾರೆ. ಅಂದ್ರೆ ಇದೊಂದು ಆ್ಯಂಗಲ್ ಐತಿ, ಇದೊಂದು ಆ್ಯಂಗಲ್ ಐತಿ, ಇವು ಎರಡು ಆ್ಯಂಗಲ್ಸ್ದು ಏನು ಮೆಜರ್ಸ್ ಇರ್ತಾವಲ್ಲ ಅದನ್ನು ಕೂಡಿಸಿದೀವಿ ಅಂದ್ರೆ ಅದ್ರದ್ದು ಎಷ್ಟು ಆಗ್ಬೇಕಂತಂದ್ರೆ 90 ಡಿಗ್ರಿ ಆಗಬೇಕು. ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರೀತಾರೆ. ಈಗ ನೋಡ್ರಿ ಆ್ಯಂಗಲ್ ಎಷ್ಟೈತಿ, ಆ್ಯಂಗಲ್ AOB ಪ್ಲಸ್ ಆ್ಯಂಗಲ್ XOY ಎಷ್ಟಾಗತ್ತೆ, ಆ್ಯಂಗಲ್ AOB ಎಷ್ಟೈತಿ 30 ಡಿಗ್ರಿ ಐತಿ, ಆ್ಯಂಗಲ್ XOY ಎಷ್ಟೈತಿ 60 ಡಿಗ್ರಿ ಐತಿ. ಸೊ ಟೋಟಲ್ ಎಷ್ಟಾಗತ್ತೆ 90 ಡಿಗ್ರಿ ಆಗತ್ತೆ. ಇವಕ್ಕೆ ಏನಂತ ಕರಿತಾರಂತಂದ್ರೆ ಇವೆರಡಕ್ಕೂ ನಾವು ಪರಸ್ಪರ ಏನಂತ ಕರಿತಾರಂತಂದ್ರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರೀತಾರೆ. ಅಂದ್ರೆ ಈಗ ಎಕ್ಸಾಂಪಲ್ ಇವಕ್ಕೇನು ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಒಂದು ಆ್ಯಂಗಲ್ ಎರಡು ಆ್ಯಂಗಲ್ಸ್ ಕಾಂಪ್ಲಿಮೆಂಟ್ರಿ ಇದ್ದು ಅಂತಂದ್ರೆ ಒಂದಕ್ಕೊಂದು ಏನಾಗಿರ್ತಾವತ್ತಂದ್ರೆ ಅವೇನಾಗಿರ್ತಾವೆ ಕಾಂಪ್ಲಿಮೆಂಟ್ ಆಗಿರ್ತಾವ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ ಈಗ ಈ ಆ್ಯಂಗಲ್ 30 ಡಿಗ್ರಿ ಐತಿದೆ, ಈ 30 ಡಿಗ್ರಿದು ಕಾಂಪ್ಲಿಮೆಂಟ್ ಆ್ಯಂಗಲ್ ಎಷ್ಟು ಆಕೈತೆ ಅಂದ್ರೆ 60 ಡಿಗ್ರಿ ಆಕೈತೆ. ಯಾಕಂದ್ರೆ ನಾವು ಆಲ್ರೆಡಿ ಎರಡು ಆ್ಯಂಗಲ್ಸ್ ಕಾಂಪ್ಲಿಮೆಂಟ್ರಿ ಇದಾವ ಅಂತ ಹೇಳಿದಿವತ್ತಂದ್ರೆ ಒಂದಕ್ಕೊಂದು ಅವು ಕಾಂಪ್ಲಿಮೆಂಟ್ ಆಗಿರ್ತಾವೆ. ಹಂಗೆ ನಾವು ಏನಪ್ಪ ಅಂತಂದ್ರೆ ಈ 60 ಡಿಗ್ರಿದ ಕಾಂಪ್ಲಿಮೆಂಟ್ ಆ್ಯಂಗಲ್ ಎಷ್ಟು ಆಕೈತೆ ಅಂದ್ರೆ 30 ಡಿಗ್ರಿ ಆಕೈತಿ. ಯಾಕಂದ್ರೆ ಎರಡು ಆ್ಯಂಗಲ್ಸನ್ನು ಕೂಡಿಸಿದಾಗ ಅದರ ಮೊತ್ತ 90 ಡಿಗ್ರಿ ಆಗಿತ್ತಂದ್ರೆ ಅದಕ್ಕೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರೀತಾರೆ. ಸೊ ಆ ಆ್ಯಂಗಲ್ಸ್ಗಳು ಏನಾಗಿರ್ತಾವ ಅಂದ್ರೆ ಪರಸ್ಪರ ಒಂದಕ್ಕೊಂದು ಏನಾಗಿರ್ತಾವ ಕಾಂಪ್ಲಿಮೆಂಟ್ ಆಗಿರ್ತಾವ ಅಂತ ಹೇಳ್ತಾರೆ. ಕಾಂಪ್ಲಿಮೆಂಟ್ ಅಂದ್ರೆ ಏನ
30 ಡಿಗ್ರಿದು ಕಾಂಪ್ಲಿಮೆಂಟ್ ಯಾವ್ದು 60 ಡಿಗ್ರಿ, 60 ಡಿಗ್ರಿದು ಕಾಂಪ್ಲಿಮೆಂಟ್ ಯಾವ್ದು 30 ಡಿಗ್ರಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಈಗ ನೀವು ನೋಡ್ಬೋದು 35 ಡಿಗ್ರಿ ಅನ್ನೋದೊಂದು ಆ್ಯಂಗಲ್ ಐತಿ. ಇನ್ನೊಂದು ಯಾವುದಂತಂದ್ರೆ ಈಗ ಏನು 55 ಡಿಗ್ರಿ ತಗೋರಿ. ಅಂದ್ರೆ 35 ಮತ್ತು 55 ಇವು ಎರಡು ಆ್ಯಂಗಲ್ಸ್ ಇದಾವೆ. ಅಂದ್ರೆ ಇವು ಎರಡು ಆ್ಯಂಗಲ್ಸ್ ಕಾಂಪ್ಲಿಮೆಂಟ್ರಿ ಇದಾವೆ. ಯಾಕೆ ಕಾಂಪ್ಲಿಮೆಂಟ್ರಿ ಇದಾವೆ? ಈ ಎರಡು ಆ್ಯಂಗಲ್ಸನ್ನು ಕೂಡಿಸಿದ್ನಿ ಅಂದ್ರೆ ಏನಾಗತ್ತೆ ಅಂದ್ರೆ ಟೋಟಲ್ ಎಷ್ಟಾಗತ್ತೆ 90 ಡಿಗ್ರಿ ಆಗತ್ತೆ. ಸೊ 90 ಡಿಗ್ರಿ ಆತಂದ್ರೆ ಇವೇನ ಅವೆರಡು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಈಗ 35 ಡಿಗ್ರಿದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಯಾವ್ದತ್ತಂದ್ರೆ 55 ಡಿಗ್ರಿ ಆಗತ್ತ. ನಾವು ಆಲ್ರೆಡಿ ಕಾಂಪ್ಲಿಮೆಂಟ್ ಅದಾವ ಅಂತ ಹೇಳಿದ್ವಿ ಅಂದ್ರೆ 35 ಡಿಗ್ರಿದ ಕಾಂಪ್ಲಿಮೆಂಟ್ ಯಾವುದು 55 ಡಿಗ್ರಿ. 55 ಕಾಂಪ್ಲಿಮೆಂಟ್ ಎಷ್ಟು ಆಕತಿ 35 ಡಿಗ್ರಿ ಆಕತಿ. ಸೊ ಇದು ಏನಪ್ಪ ಅಂತಂದ್ರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬರುತ್ತೆ. ಮುಂದಿನ ಟೈಪ್ ಯಾವುದಂತಂದ್ರೆ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ಸೆಕೆಂಡ್ ಒನ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ. ಈಗ ನೆಕ್ಸ್ಟ್ ನೋಡೋಣ. ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದ್ರೆ ಏನಂದ್ರೆ ಈಗ ಆಗಲೇ ನಾವು ಎರಡು ಆ್ಯಂಗಲ್ ಕೂಡಿಸೋ 90 ಡಿಗ್ರಿ ಆದ್ರೆ ಅದಕ್ಕೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರೆದಿವು. ಈಗ ಹಂಗೆ ಎರಡು ಆ್ಯಂಗಲ್ಸನ್ನು ಕೂಡಿಸಿದ್ರೆ ಅದ್ರದ್ದು ಒಟ್ಟು ಮೊತ್ತ ಎಷ್ಟಿರ್ಬೇಕಂದ್ರೆ 180 ಡಿಗ್ರಿ ಇತ್ತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಸಮ್ ಆಫ್ ದ ಮಿಸರ್ಸ್ ಆಫ್ ಟೂ ಆ್ಯಂಗಲ್ಸ್ ಈಸ್ 180 ಡಿಗ್ರಿ. ಅಂದ್ರೆ ಏನು ಎರಡು ಆ್ಯಂಗಲ್ಸ್ಗಳನ್ನ ಕೂಡಿಸಿದ್ವಿ ಅಂತಂದ್ರೆ ಅದರ ಮೊತ್ತಗಳನ್ನು ಕೂಡಿಸಿದ್ವಿ ಅಂತಂದ್ರೆ ಟೋಟಲ್ ಮೊತ್ತ ಎಷ್ಟಾಗಬೇಕು 180 ಡಿಗ್ರಿ ಆಗಬೇಕು. ಅಂದ್ರೆ ಅವು ಎರಡು ಆ್ಯಂಗಲ್ಗೆ ಏನಂತ ಕರಿತೀವಿ ಅಂತಂದ್ರೆ ನಾವು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಈಗ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತಂದ್ರೆ ಈಗ ಇಲ್ಲೊಂದು ಆ್ಯಂಗಲ್ ಐತಿ, ಇದೊಂದು ಥರ ಆ್ಯಂಗಲ್ ಐತಿ. ಈಗ ಈ ಆ್ಯಂಗಲ್ ಏನ 120 ಡಿಗ್ರಿ ಐತೆ ಅಂತ ಇಟ್ಕೋರಿ. ಇದಕ್ಕೆ ನಾನು XOY ಅಂತ ಹೆಸರು ಕೊಡ್ತಾನು. ಇಲ್ಲೊಂದು ಆ್ಯಂಗಲ್ ಐತಿ, ಇದು ಎಷ್ಟೈತೆ ಅಂದ್ರೆ ಒಂದು 60 ಡಿಗ್ರಿ ಅಂತ ತಿಳ್ಕೊರಿ. ಇದಕ್ಕೆ ನಾನು ಏನು ಕೊಡ್ತಾನು AOB ಅಂತ ಕೊಡ್ತಾನೆ. ಅಥವಾ ಇದನ್ನು ಓ ಬೇಡ, ಆ್ಯಂಗಲ್ ಬೇರೆ ಆಗೈತಿ, ಅದ್ರ ಸಂಬಂಧ ಏನು ಮಾಡ್ತೀನಿ ಇಲ್ಲಿ ನಾನು C ಅಂತ ಕೊಡ್ತೀನಿ. ಈಗ ಇಲ್ಲಿ ನೋಡ್ಬೋದು ಆ್ಯಂಗಲ್ ಇದೊಂದು ಫಸ್ಟ್ನೇದು ಆ್ಯಂಗಲ್ ಯಾವುದು 60 ಡಿಗ್ರಿ ಆ್ಯಂಗಲ್ ಐತಿ. ಸೆಕೆಂಡ್ ಆ್ಯಂಗಲ್ ಯಾವುದೈತಿ 120 ಡಿಗ್ರಿ ಆ್ಯಂಗಲ್ ಐತಿ. ಈ ಆ್ಯಂಗಲ್ದ ಎರಡು ಮೊತ್ತಗಳನ್ನು ಅಂದರೆ 120 ಡಿಗ್ರಿಯನ್ನು ಮತ್ತು 60 ಡಿಗ್ರಿಯನ್ನು ಎರಡು ಕೂಡಿಸಿದ್ರೆ 180 ಡಿಗ್ರಿ ಆಗುತ್ತೆ. ಸೊ ಇಂತಹ ಆ್ಯಂಗಲ್ಸ್ಗಳಿಗೆ ಏನಂತ ಕರೀತಾರತ್ತಂದ್ರೆ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರೀತಾರ. ಸೊ ಈಗ ನಾವು ಏನಮ್ಮ ಬರಿಬೋದತ್ತಂದ್ರೆ ಆ್ಯಂಗಲ್ ACB ಪ್ಲಸ್ ಆ್ಯಂಗಲ್ XOY ಈಕ್ವಲ್ ಟು ACB ಎಷ್ಟೈತಿ ರೀ ACB 60 ಡಿಗ್ರಿ ಐತಿ. ಪ್ಲಸ್ XOY ಎಷ್ಟೈತಿ XOY 120 ಡಿಗ್ರಿ ಐತಿ. ಸೊ ಈ ಥರದ್ದು ಯಾರ್ದು ಟೋಟಲ್ ಕೂಡಿಸಿದ್ರೆ ಎಷ್ಟಾಕೈತಿ 180 ಡಿಗ್ರಿ ಆಗತ್ತೆ. ಸೊ ಅದಕ್ಕೆ ಏನಂತ ಕರಿತಾರಂದ್ರೆ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ಅಂದರೆ ಇವು ಎರಡು ಆ್ಯಂಗಲ್ಸ್ ಸಪ್ಲಿಮೆಂಟ್ರಿ ಆ್ಯಂಗಲ್ ಅದಾವತ್ತಂದ್ರೆ ಅದ್ರದ್ದು ಎರಡರದ್ದು ಟೋಟಲ್ ಮಿಸರ್ ಎಷ್ಟಿರ್ತೈತಿ ಅಂತಂದ್ರೆ 180 ಡಿಗ್ರಿ ಇರ್ತೈತಿ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಭಾಳ ಜನರಿಗೆ ಏನಾಗತ್ತಂದ್ರೆ ಈ ಕಾಂಪ್ಲಿಮೆಂಟ್ರಿ ಮತ್ತು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಭಾಳ ಕನ್ಫ್ಯೂಷನ್ ಆಗ್ತಾವ. ಅದಕ್ಕೆ ನೀವೇನು ಮಾಡಬೇಕು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಕಾಂಪ್ಲಿಮೆಂಟ್ರಿ ಅಂದರೆ ಎರಡು ಆ್ಯಂಗಲ್ಸ್ದು ಮೊತ್ತ 90 ಡಿಗ್ರಿ ಆಗಿರ್ತೈತಿ. ಸಪ್ಲಿಮೆಂಟ್ರಿ ಅಂತಂದ್ರೆ ಎರಡು ಆ್ಯಂಗಲ್ಸ್ದು ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಕಾಂಪ್ಲಿಮೆಂಟ್ರಿ ಮತ್ತು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಈಗ ಆಗಲೇ ಹೇಳಿದಂಗೆ ಆಲ್ರೆಡಿ ಎರಡು ಆ್ಯಂಗಲ್ಸ್ ಸಪ್ಲಿಮೆಂಟ್ರಿ ಇದಾವತ್ತಂದ್ರೆ ಅವು ಒಂದಕ್ಕೊಂದು ಏನಾಗಿರ್ತಾವ ಸಪ್ಲಿಮೆಂಟ್ ಆಗಿರ್ತಾವ. ನಾ ಆಗಲೇ ಹೇಳಿದ್ದೀನಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಲ್ರೆಡಿ ಎರಡು ಆ್ಯಂಗಲ್ಸ್ ಕಾಂಪ್ಲಿಮೆಂಟ್ರಿ ಇದ್ದು ಅಂದ್ರೆ ಅದು ಏನಾಗಿರ್ತೈತಿ ಅದ್ರ ಮೊತ್ತ 90 ಡಿಗ್ರಿ ಇರ್ತೈತಿ. ಒಂದಕ್ಕೊಂದು ಕಾಂಪ್ಲಿಮೆಂಟ್ ಅಂತಂದ್ರೆ ಅವು ವಯಸ್ಸು ವರ್ಷ ಏನಾಗಿರ್ತೈತಿ ಅಂದ್ರೆ ಅದಕ್ಕೆ ಕಾಂಪ್ಲಿಮೆಂಟ್ ಆಗಿರ್ತಾವ ಅಂತ ಹೇಳಿದ್ನಿ. ಹಂಗೆ ಇವು ಏನಾಗಿರ್ತೈತಿ ಅಂದ್ರೆ ಎರಡು ಆ್ಯಂಗಲ್ಸ್ ಸಪ್ಲಿಮೆಂಟ್ರಿ ಇದಾವತ್ತಂದ್ರೆ ಒಂದಕ್ಕೊಂದು ಏನಾಗಿರ್ತೈತಿ ಸಪ್ಲಿಮೆಂಟ್ ಆಗಿರ್ತಾವ ಅಂತ ಹೇಳ್ತಾನೆ. ಈಗ ಎಕ್ಸಾಂಪಲ್ ಆಗಲೇ ನಾ ಎಕ್ಸಾಂಪಲ್ ತೊಗೊಂಡು ಈಗ 60 ಡಿಗ್ರಿದ ಸಪ್ಲಿಮೆಂಟ್ದಾಗ ಆ್ಯಂಗಲ್ ಯಾವುದಪ್ಪ ಅಂತಂದ್ರೆ 120 ಡಿಗ್ರಿ ಆಗತ್ತೆ. 50 ಡಿಗ್ರಿದ ಸಪ್ಲಿಮೆಂಟ್ ಆ್ಯಂಗಲ್ ಯಾವುದತ್ತಂದ್ರೆ 50 ಡಿಗ್ರಿ ಸಪ್ಲಿಮೆಂಟ್ ಆ್ಯಂಗಲ್ ಯಾವುದು 130 ಆಗುತ್ತೆ. ಸೊ 90 ಡಿಗ್ರಿದು ಸಪ್ಲಿಮೆಂಟ್ ಆ್ಯಂಗಲ್ ಯಾವುದು
90 ಡಿಗ್ರಿ ಸಪ್ಲಿಮೆಂಟ್ 90 ಆಗತ್ತೆ. ಯಾಕಂದ್ರೆ ಇವು ಎಲ್ಲನೂ ನಾವು ಕೂಡಿಸಿದ್ವಿ ಅಂತಂದ್ರೆ ಎಷ್ಟು ಆಗಬೇಕು, 180 ಡಿಗ್ರಿ ಆಗಬೇಕು. ಎರಡು ಆ್ಯಂಗಲ್ಸ್ಗಳನ್ನು ಕೂಡಿಸಿದ್ವಿ ಅಂತಂದ್ರೆ ಅದರ ಸಮ್ ಎಷ್ಟು ಆಗ್ಬೇಕಂತಂದ್ರೆ 180 ಡಿಗ್ರಿ ಆಗಬೇಕು. ಅವು ಒಂದಕ್ಕೊಂದು ಏನಾಗಿರ್ತಾವ ಅಂತಂದ್ರೆ ಸಪ್ಲಿಮೆಂಟ್ ಆಗಿರ್ತಾವ ಅಂತ ಹೇಳ್ತಾರೆ. ಸೊ ನೀವು ಇಲ್ಲಿ ತನಕ ಏನು ಮಾಡಿದ್ರಿ ಅಂತಂದ್ರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಮತ್ತು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ತಿಳ್ಕೊಂಡ್ರಿ. ಈಗ ನಾನು ಇನ್ನೊಂದು ಏನು ಹೇಳ್ತಂದ್ರೆ, ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ, ನಾ ಹಿಂದಿನ ಕ್ಲಾಸ್ದಾಗ ಅಕ್ಯೂಟ್ ಆ್ಯಂಗಲ್, ಅಬ್ಚೂಸ್ ಆ್ಯಂಗಲ್ ಮತ್ತು ಏನು ರೈಟ್ ಆ್ಯಂಗಲ್ ಅಂದ್ರೆ ಏನಂತ ನಿಮ್ಗೆ ಹೇಳಿದ್ದೆ. ಈಗ ನಾವು ಒಂದು ಕ್ವಶನ್ ಕೇಳ್ತೇನೆ. ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ಎರಡು ಅಕ್ಯೂಟ್ ಆ್ಯಂಗಲ್ಸ್ ಕಾಂಪ್ಲಿಮೆಂಟ್ರಿ ಇರಕ್ಕೆ ಸಾಧ್ಯತೆ ಅಂತ ಕೇಳ್ತಾನೆ ನಿಮ್ಮನ್ನು. ಎರಡು ಅಕ್ಯೂಟ್ ಆ್ಯಂಗಲ್ಸ್ ಕಾಂಪ್ಲಿಮೆಂಟ್ರಿ ಇರಕ್ಕೆ ಸಾಧ್ಯತೆ ಅಂತ ಕೇಳ್ತಾನೆ. ನೀವು ಥಿಂಕ್ ಮಾಡಿರಿ, ಎರಡು ಅಕ್ಯೂಟ್ ಆ್ಯಂಗಲ್ಸ್ ಅಂತಂದ್ರೆ ಏನು, 90 ಡಿಗ್ರಿಗಿಂತ ಕಡಿಮೆ, 0 ಡಿಗ್ರಿಗಿಂತ ಜಾಸ್ತಿ ಇರ್ತಾವ. ಅಂಥವು ಎರಡು ಆ್ಯಂಗಲ್ಸ್ಗಳು ಕೂಡಿದ್ರೆ ಅವು ಏನಾಗಬೇಕು, ಕಾಂಪ್ಲಿಮೆಂಟ್ರಿ. ಅಂದ್ರೆ ಅದ್ರ ಮೊತ್ತ ಎಷ್ಟಾಗಬೇಕು, ಟೋಟಲ್ 90 ಡಿಗ್ರಿ ಆಗಬೇಕು. ಹಂಗೇನು ಸಾಧ್ಯ ಐತೆ. ಯಾಕಂತಂದ್ರೆ ನಾವು 45 ಡಿಗ್ರಿ ಮತ್ತು 45 ಡಿಗ್ರಿಯನ್ನು ಕೂಡಿಸಿದ್ವಿ ಅಂತಂದ್ರೆ ಎಷ್ಟಾಗತ್ತೆ, 90 ಡಿಗ್ರಿ ಆಗತ್ತೆ. 45 ಅನ್ನೋದೇನ, ಇದು ಒಂದು ಇದು ಅಕ್ಯೂಟ್ ಆ್ಯಂಗಲ್. ಇದು 45 ಅನ್ನೋದೇನ, ಇದು ಒಂದು ಅಕ್ಯೂಟ್ ಆ್ಯಂಗಲ್. ಇವೆರಡು ಅಕ್ಯೂಟ್ ಆ್ಯಂಗಲ್ಸ್ಗಳನ್ನು ನಾವು ಸಮ್ ಮಾಡಿದಾಗ ಎಷ್ಟಾಗೈತೆ ಅಮೌಂಟ್ ಅಂದ್ರೆ 90 ಡಿಗ್ರಿ ಆಗತ್ತೆ. ಸೊ ಎರಡು ಅಕ್ಯೂಟ್ ಆ್ಯಂಗಲ್ಸ್ ಕಾಂಪ್ಲಿಮೆಂಟರಿ ಇರಕ್ಕೆ ಸಾಧ್ಯತೆ ಅಂತ ಕೇಳಿದಾಗ ನಾವೇನು ಹೇಳಬೇಕು, ಹೌದು ಸಾಧ್ಯ ಇದೆ ಅಂತ ಹೇಳಬೇಕು. ಅದೇ ರೀತಿಯಾಗಿ ಎರಡು ಅಬ್ಚೂಸ್ ಅಂದ್ರೆ ಏನು, 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ. ಅಬ್ಚೂಸ್ ಅಂದ್ರೆ ಏನ, ಅದ್ರದ್ದು ಅಬ್ಚೂಸ್ ಆ್ಯಂಗಲ್ಸ್ ಅಂದ್ರೆ ಏನ, 90 ಡಿಗ್ರಿಗಿಂತ ಜಾಸ್ತಿ ಇರತ್ತ, 180 ಡಿಗ್ರಿಗಿಂತ ಕಡಿಮೆ ಇರತ್ತ. ಅಂತಹ ಆ್ಯಂಗಲ್ಸ್ಗಳಿಗೆ ಏನಂತ ಕರೀತಾರೆ ಅಂತಂದ್ರೆ ಅಬ್ಚೂಸ್ ಆ್ಯಂಗಲ್ಸ್ಗೆ ಅಂತ ಕರೀತಾರೆ. ಅಂಥವು ಯಾವ ಅಬ್ಚೂಸ್ ಆ್ಯಂಗಲ್ಸ್ಗಳು ಕಾಂಪ್ಲಿಮೆಂಟ್ರಿ ಇದಾವ ಅಂತ ಕೇಳಿದ್ರೆ ನೀವು ಏನು ಹೇಳ್ತೀರಿ, ಕಾಂಪ್ಲಿಮೆಂಟ್ರಿ ಇರಂಗಿಲ್ಲ. ಕಾಂಪ್ಲಿಮೆಂಟ್ರಿ ಅಂದ್ರೆ ಅರ್ಥ ಎರಡು ಆ್ಯಂಗಲ್ಗಳು ಕೂಡ್ರೆ 90 ಡಿಗ್ರಿ ಅಂತ ಇರ್ಬೇಕಂತೈತಿ. ಬಟ್ ಇದು ಅಬ್ಚೂಸ್ ಆ್ಯಂಗಲ್ ಆಗಿರೋದ್ರಿಂದ 90 ಡಿಗ್ರಿಗಿಂತ ಜಾಸ್ತಿನೇ ಇರ್ತಾವೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಅದು ಅಬ್ಚೂಸ್ ಆ್ಯಂಗಲ್ಸ್ಗಳು ಏನಾಗಿರ್ತಾವ ಅಂತಂದ್ರೆ ಕಾಂಪ್ಲಿಮೆಂಟ್ರಿ ಇರಂಗಿಲ್ಲ. ಅಕ್ಯೂಟ್ ಆ್ಯಂಗಲ್ಸ್ಗಳು ಏನಾಗಿರ್ತಂದ್ರೆ ಕಾಂಪ್ಲಿಮೆಂಟ್ರಿ ಇರ್ತಾವ. ಇನ್ನು ಇದೇ ರೀತಿಯಾಗಿ ನಾವು ಏನು ನೋಡೋಣ ಅಂತಂದ್ರೆ, ಎರಡು ಆ್ಯಂಗಲ್ಸ್ಗಳು ಈಗ ಅಬ್ಚೂಸ್ ಆಗಲಿ ಅಥವಾ ಅಕ್ಯೂಟ್ ಆಗಲಿ ಎರಡು ಆ್ಯಂಗಲ್ಸ್ಗಳು ಕಾಂಪ್ಲಿಮೆಂಟ್ರಿ ಸಪ್ಲಿಮೆಂಟ್ರಿ ಅದಾವು ಇಲ್ಲೋ ಅಂತೇಳಿ ಚೆಕ್ ಮಾಡೋಣ. ಎರಡು ಅಕ್ಯೂಟ್ ಆ್ಯಂಗಲ್ಸ್ಗಳ ಸಪ್ಲಿಮೆಂಟ್ರಿ ಇರಕ್ಕೆ ಸಾಧ್ಯತೆನಾ ಅಂದ್ರೆ ಎರಡು ಅಕ್ಯೂಟ್ ಆ್ಯಂಗಲ್ಗಳ ಮೊತ್ತ 180 ಡಿಗ್ರಿ ಆಗಕ್ಕೆ ಸಾಧ್ಯತೆನಾ ಅಂತ ಕೇಳ್ತಾರೆ. ಅಂದ್ರೆ ಎರಡು ಅಕ್ಯೂಟ್ ಆ್ಯಂಗಲ್ಗಳನ್ನು ಕೂಡಿಸಿದ್ರೆ 180 ಡಿಗ್ರಿ ಬರಕ್ಕೆ ಸಾಧ್ಯತೆನಾ ಅಂತ ಕೇಳ್ತಾರೆ. ಎರಡು ಅಕ್ಯೂಟ್ ಆ್ಯಂಗಲ್ಸ್ ಈಗ ನೋಡ್ಬೋದು ನೀವು. ಅಕ್ಯೂಟ್ ಅಂದ್ರೆ 90 ಡಿಗ್ರಿಗಿಂತ ಕಡಿಮೆ, 0 ಡಿಗ್ರಿಗಿಂತ ಜಾಸ್ತಿ. ಅಂದ್ರೆ ಎರಡು ಅಕ್ಯೂಟ್ ಆ್ಯಂಗಲ್ಸ್. ಈಗ ನಾವು ಇನ್ನೊಂದು ಏನು ತಗೋತೀನಿ ಅಂತಂದ್ರೆ 90 ಡಿಗ್ರಿ ಪ್ಲಸ್ 90 ಡಿಗ್ರಿ, ಇದು ಒಂದು ಅಕ್ಯೂಟ್ ಆ್ಯಂಗಲ್. ಯಾಕಂದ್ರೆ 90ಕ್ಕಿಂತ ಕಡಿಮೆ, 0ಕ್ಕಿಂತ ಜಾಸ್ತಿ. ಇದು 90ಕ್ಕಿಂತ ಕಡಿಮೆ ಅಂತಂದ್ರೆ 90 ಡಿಗ್ರಿ ಅಂತಂದ್ರೆ ರೈಟ್ ಆ್ಯಂಗಲ್. 90ಕ್ಕಿಂತ ಕಡಿಮೆ ಅಂತಂದ್ರೆ ಇದೊಂದು 89. ಮತ್ತು ಇನ್ನೊಂದು ಆ್ಯಂಗಲ್ ಯಾವ್ದು ತೊಗೊಳ್ಳೋಣ, 90ಕ್ಕಿಂತ ಕಡಿಮೆ, 0 ಡಿಗ್ರಿಗಿಂತ ಜಾಸ್ತಿ ಒಂದು ಯಾವುದೋ 45 ಡಿಗ್ರಿ ಅಂತ ತೊಗೊಳ್ಳೋಣ. 90 ಡಿಗ್ರಿಗಿಂತ ಕಡಿಮೆ, 0 ಡಿಗ್ರಿಗಿಂತ ಜಾಸ್ತಿ ಐತಿ, ಇದು ಒಂದು ಅಕ್ಯೂಟ್ ಆ್ಯಂಗಲ್. 90 ಡಿಗ್ರಿಗಿಂತ ಕಡಿಮೆ, 0 ಡಿಗ್ರಿಗಿಂತ ಜಾಸ್ತಿ ಐತಿ, ಇದು ಒಂದು ಅಕ್ಯೂಟ್ ಆ್ಯಂಗಲ್. ಈ ಅಕ್ಯೂಟ್ ಎರಡು ಆ್ಯಂಗಲ್ಸ್ಗಳನ್ನು ನಾವು ಕೂಡಿಸಿದ್ರೆ ಎಷ್ಟಾಗಬೇಕಂತಂದ್ರೆ 180 ಡಿಗ್ರಿ ಆಗಬೇಕು. ಆಗಂಗಿಲ್ಲ. ಯಾಕಂದ್ರೆ ಅಕ್ಯೂಟ್ ಆ್ಯಂಗಲ್ಸ್ ಯಾವಾಗಲೂ 90 ಡಿಗ್ರಿಗಿಂತ ಕಡಿಮೆ ಇರೋದ್ರಿಂದ ಅವು ಎರಡನ್ನ ನಾವು ಕೂಡಿಸಿದ್ವಿ ಅಂದ್ರೆ ಏನಾಗುತ್ತೆ, ಅದರ ಮೊತ್ತ 180 ಡಿಗ್ರಿ ಆಗೋದಿಲ್ಲ. ಸೊ ಎರಡು ಅಕ್ಯೂಟ್ ಆ್ಯಂಗಲ್ಸ್ಗಳು ಸಪ್ಲಿಮೆಂಟ್ರಿ ಇದಾವನ ಅಂತ ಕೇಳಿದಾಗ ಇಲ್ಲ, ಸಪ್ಲಿಮೆಂಟ್ರಿ ಇಲ್ಲ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಎರಡು ಅಬ್ಚೂಸ್ ಆ್ಯಂಗಲ್ಸ್ ಸಪ್ಲಿಮೆಂಟ್ರಿ ಆಗಕ್ಕೆ ಸಾಧ್ಯತೆ ಅಂತ ಕೇಳ್ತಾರೆ. ಏನ ಅಬ್ಚೂಸ್ ಆ್ಯಂಗಲ್ಸ್, ಎರಡು ಅಬ್ಚೂಸ್ ಆ್ಯಂಗಲ್ಸ್. ಅಬ್ಚೂಸ್ ಅಂದ್ರೆ ಏನ, 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ. ಅಬ್ಚೂಸ್ ಆ್ಯಂಗಲ್ಸ್ ಎರಡು ಅಬ್ಚೂಸ್ ಆ್ಯಂಗಲ್ಸ್ ಮೊತ್ತ ಕೂಡಿಸಿದ್ರೆ 180 ಡಿಗ್ರಿ ಆಗಬೇಕು. ಸೊ ಹಂಗೇನಾದ್ರು ಸಾಧ್ಯತೆ ಅಂತ ಕೇಳ್ತಾರೆ. ನೀವು ನೋಡ್ಬೋದು. ಈಗ ಏನು ಎರಡು ಅಬ್ಚೂಸ್ ಆ್ಯಂಗಲ್ಸ್ ಎಷ್ಟಾಗಿರ್ಬೇಕು, 180 ಡಿಗ್ರಿ. ಬಟ್ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂತಂದ್ರೆ ಅಬ್ಚೂಸ್ ಆ್ಯಂಗಲ್ಸ್ ಅಂದ್ರೆ ಯಾವ ರೀತಿ ಇರ್ತೈತೆ ಅಂದ್ರೆ, ನಾ ಈಗ ಏನು ಮಾಡ್ತೀನಿ,
ಈ ಸರ್ಕಲ್ ತೊಗೊಂಡೆ ಅಂದ್ರೆ ಸರ್ಕಲ್ದಾಗ ನಾವು ಏನು ಮಾಡ್ತೀವಿ, ಇದನ್ನು ಸರ್ಕಲನ್ನು ಏನು ಮಾಡ್ತೀವಿ 360 ಡಿಗ್ರಿ ಆಗಿ ನಾವು ಏನು ಮಾಡ್ತೀವಿ ಅದನ್ನು ಡಿವೈಡ್ ಮಾಡ್ತೀವಿ. ಇಲ್ಲಿ 0 ಡಿಗ್ರಿ ಇರುತ್ತೆ, ಇಲ್ಲಿ 90 ಡಿಗ್ರಿ ಇರುತ್ತೆ, ಇಲ್ಲಿ 180 ಡಿಗ್ರಿ, ಇಲ್ಲಿ 270, ಇದಕ್ಕೆ ಏನಂತ ಕರೀತಾರೆ ಇಲ್ಲಿ 360 ಡಿಗ್ರಿ ಆಗುತ್ತೆ. ಅಬ್ಚೂಸ್ ಆ್ಯಂಗಲ್ ಅಂದರೆ ಎಲ್ಲಿ ಫಾರ್ಮೇಷನ್ ಆಗ್ತಾವೆ ಅಂದ್ರೆ 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಈ ಪಾರ್ಟ್ದಾಗ ಯಾವ್ಯಾವ ಅಂದರೆ ಈ ಪಾರ್ಟ್ದಾಗ ಯಾವ್ಯಾವ ಆ್ಯಂಗಲ್ಸ್ಗಳು ಫಾರ್ಮೇಷನ್ ಆಗ್ತಾವಲ್ಲ ಅಂತಹ ಆ್ಯಂಗಲ್ಸ್ಗಳಿಗೆ ಏನಂತಾರೆ ಅಬ್ಚೂಸ್ ಆ್ಯಂಗಲ್ ಅಂತ ಕರೀತಾರೆ. ಸೊ 2 ಅಬ್ಚೂಸ್ ಆ್ಯಂಗಲ್ಸ್ ಅಂದರೆ ಎಕ್ಸಾಂಪಲ್ ಈಗ ನೀವು 2 ಅಬ್ಚೂಸ್ ಆ್ಯಂಗಲ್ಸ್ ಅಂದ್ರೆ ಇಲ್ಲಿ ಒಂದು ಯಾವುದೋ ಒಂದು 100 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಅಂತ ಆಗೈತೆ ಅಂತ ತಿಳ್ಕೊರಿ. 100 ಡಿಗ್ರಿ ಒಂದು ಆಗೈತಿ, ಮತ್ತು ಇನ್ನೊಂದು ಯಾವುದಾಗೈತಿ 150 ಡಿಗ್ರಿ ಅಂತ ಆಗೈತಿ. ಇವು ಎರಡೂ ಥರನೂ ಕೂಡಿಸಿದ್ರೆ 180 ಡಿಗ್ರಿ ಬರೋಕ್ಕೆ ಸಾಧ್ಯ ಐತೆನಾ? ಇಲ್ಲ. ಯಾಕಂದ್ರೆ ಎರಡು 90 ಡಿಗ್ರಿಗಿಂತ ಜಾಸ್ತಿನೇ ಅದಾವೆ. ಅಂದ್ರೆ 90 ಡಿಗ್ರಿಗಿಂತ ಜಾಸ್ತಿ ಇದ್ದಿದ್ದು ಆ್ಯಂಗಲ್ಸ್ಗಳನ್ನ ಕೂಡಿಸಿದ್ವಿ ಅಂದ್ರೆ ಅದು ಆಟೋಮೆಟಿಕ್ಕಾಗಿ 180 ಡಿಗ್ರಿ ಮ್ಯಾಗ ಬರಲೇಬೇಕು. ಸೊ ಅದಕ್ಕೆ ಏನಪ್ಪ ಅಂತಂದ್ರೆ 2 ಅಬ್ಚೂಸ್ ಆ್ಯಂಗಲ್ಸ್ಗಳು ಸಪ್ಲಿಮೆಂಟ್ರಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ದಾಗ ಕೇಳ್ತಾರೆ, ಈ ಪಾಯಿಂಟ್ಸ್ ಕನ್ಫ್ಯೂಸ್ ಮಾಡ್ತಾರೆ, ಯಾಕಂದರೆ ಕನ್ಫ್ಯೂಷನ್ ಮಾಡೋ ಪಾರ್ಟ್ ಇದೆ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಇದನ್ನು ಕ್ಲಿಯರಾಗಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಾಡ್ಕೋಬೇಕು. ಸೊ ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಏನು ನಾವು ನೆಕ್ಸ್ಟ್ ಪಾಠನ ನೋಡೋಣ. ಈಗ ನೆಕ್ಸ್ಟ್ ನಾವು ಲೀನಿಯರ್ ಪೇರ್ ಅಂದರೆ ಏನಂತ ನೋಡೋಣ. ಲೀನಿಯರ್ ಪೇರ್ ಥರ್ಡ್ ಲೀನಿಯರ್ ಪೇರ್ ಅನ್ನೋದೊಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಲೀನಿಯರ್ ಪೇರ್ ಅಂದ್ರೆ ಎ ಲೀನಿಯರ್ ಪೇರ್ ಈಸ್ ಎ ಪೇರ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್. ಲೀನಿಯರ್ ಪೇರ್ ಈಸ್ ಎ ಪೇರ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ that form a straight line and add up to 180 degree. ಅಂದ್ರೆ ಏನು ಅರ್ಥ ಅಂದ್ರೆ a linear pair is a pair of adjacent angles. ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಡ್ಜಸೆಂಟ್ ಆ್ಯಂಗಲ್ಸ್ ಅಂದ್ರೆ ಒಂದಕ್ಕೊಂದು ಬಾಜು ಇರ್ತಾವ. ಎಷ್ಟು ಆ್ಯಂಗಲ್ಸ್? ಪೇರ್ ಆಫ್ ಆ್ಯಂಗಲ್ಸ್. ಪೇರ್ ಅಂದ್ರೆ ಯಾವಾಗಲೂ ಏನೇ 2. ಸೊ ನೀವು ಅರ್ಥ ಮಾಡ್ಕೋಬೇಕು. ಎ ಲೀನಿಯರ್ ಪೇರ್ ಇಸ್ ಎ ಪೇರ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ ದಟ್ ಫಾರ್ಮ್ ಎ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್. ಎಂಥ ಲೈನ್? ಸ್ಟ್ರೇಟ್ ಲೈನ್ ಅನ್ನು ಫಾರ್ಮೇಷನ್ ಮಾಡ್ತಾವು. ಮತ್ತು ಆ 2 ಆ್ಯಂಗಲ್ಗಳು ಮೊತ್ತ ಎಷ್ಟಾಗಿರ್ಬೇಕು? 180 ಡಿಗ್ರಿ ಆಗಿರಬೇಕು. ಅಂದರೆ ನೋಡಿಲ್ಲಿ ಆ್ಯಂಡ್ ಆ್ಯಡ್ಸ್ ಅಪ್ ಟು 180 ಡಿಗ್ರಿ ಅಂದ್ರೆ 2 ಪೇರ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ ದ್ಯಾಟ್ ಫಾರ್ಮ್ ಎ ಸ್ಟ್ರೇಟ್ ಲೈನ್ ಆ್ಯಂಡ್ ಆ್ಯಡ್ಸ್ ಅಪ್ ಟು 180 ಡಿಗ್ರಿ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಲಿನಿಯರ್ ಪೇರ್ ಅಂತೇಳಿ ಕರಿತೀವಿ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಇಲ್ಲಿ ಬರೆದು ತೋರಿಸ್ತೀನಿ. ಇಲ್ಲಿ ಏನಾಗಿರುತ್ತಂದ್ರೆ ಲೀನಿಯರ್ ಪೇರ್ ಅಂತಂದ್ರೆ ಯಾವಾಗಲೂ ಅಡ್ಜಸೆಂಟ್ ಇರ್ತಾವೆ. ಇಲ್ಲಿ ನೋಡ್ಬೋದು ನೀವು ಅಡ್ಜಸೆಂಟ್ ಇರ್ತಾವೆ ಅಂದ್ರೆ ಒಂದಕ್ಕೊಂದು ಬಾಜು ಇರ್ತಾವೆ. ಇಲ್ಲಿ ಈ ರೀತಿಯಾಗಿ ಏನಾಗಿರ್ತೈತೆ ಅಂದ್ರೆ ನಾ ಇದಕ್ಕೇನಂತ ಕರಿತೀನಿ? ಓ ಅಂತ ಕರಿತೀನಿ. ಇದು ಎಕ್ಸ್, ಇದು ವಾಯ್, ಇದೇನಿದೆ ಒಂದು ಯಾವುದೋ ಒಂದು ಜಡ್ ಅಂತ ತಗೋರಿ. ಇಲ್ಲಿ ಏನಾಗೈತಿ? ಇಲ್ಲಿ ಹೋದಾಗ ಇಲ್ಲಿನ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗಿರುತ್ತೆ, ಇಲ್ಲಿ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗಿರುತ್ತೆ, ಇಲ್ಲಿ ಏನಾಗಿರ್ತೈತಿ? ಇಲ್ಲೂ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗಿರ್ತೈತೆ. ಈಗ ನೋಡ್ಬೋದು ನೀವು ಆ್ಯಂಗಲ್ ಎಕ್ಸ್ ಓ ಜೆಡ್. ಆ್ಯಂಗಲ್ ಯಾವುದು? ಎಕ್ಸ್ ಓ ಜೆಡ್ ಅಂದ್ರೆ ಈ ಆ್ಯಂಗಲ್ ಎಕ್ಸ್ ಓ ಜೆಡ್ ಅಂತಂದ್ರೆ ಈ ಆ್ಯಂಗಲ್. ಮತ್ತು ಆ್ಯಂಗಲ್ ಜೆಡ್ ಓ ವೈ, ಲೀನಿಯರ್ ಪೇರ್ ಅಂದ್ರೆ ಏನು ಕಂಡೀಷನ್? ಫಸ್ಟ್ ಪೇರ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್. ಅಡ್ಜಸೆಂಟ್ ಅಂದ್ರೆ ಒಂದಕ್ಕೊಂದು ಬಾಜು ಇರ್ತಾವೆ. ಈಗ ನೋಡ್ರಿ ಎಕ್ಸ್ ಓ ಜೆಡ್ ಮತ್ತು ಜೆಡ್ ಓ ವೈ ಏನದಾವು ಒಂದಕ್ಕೊಂದು ಬಾಜು ಇರೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಕರೀತಾರೆ. ಮತ್ತು ದ್ಯಾಟ್ ಫಾರ್ಮ್ ಎ ಸ್ಟ್ರೇಟ್ ಲೈನ್ ಅಂದ್ರೆ
ಇವನ್ನ ಎರಡನ್ನೂ ಕೂಡಿಸಿದ್ರೆ ಏನಾಗಬೇಕು, ಸ್ಟ್ರೇಟ್ ಲೈನ್ ಆಗ್ಬೇಕು. ಅಂದ್ರೆ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಎರಡದನ್ನು ಕೂಡಿಸಿದ್ರೆ, ಎರಡು ಅಡ್ಜಸೆಂಟ್ ಆ್ಯಂಗಲ್ಸನ್ನು ಕೂಡಿಸಿದ್ರೆ ಅದು ಸ್ಟ್ರೇಟ್ ಲೈನ್ ಆಗಿ ಫಾರ್ಮ್ ಆಗಬೇಕು. ಮತ್ತು ಅದರ ಸ್ಟ್ರೇಟ್ ಲೈನ್ ಅಂತಂದ್ರೆ ಅದ್ರದ್ದು ಆ್ಯಂಗಲ್ ಮೊತ್ತ ಎಷ್ಟು ಇರಬೇಕು, 180 ಡಿಗ್ರಿ ಇರಬೇಕು. ಎಕ್ಸಾಂಪಲ್ ನಾ ಈಗ ಇದನ್ನು ತೊಗೊಂಡು, ಇದು 120 ಡಿಗ್ರಿ ಐತಿ, ಇದು 60 ಡಿಗ್ರಿ ಐತಿ ಅಂತ ಇಟ್ಕೊಳ್ಳೋಣ. ಇವೆರಡು ಅಡ್ಜಸೆಂಟ್ ಆ್ಯಂಗಲ್ಸ್ ಅದಾವ. ಇವು ಎರಡು ಆ್ಯಂಗಲ್ಸನ್ನು ನಾವು ಕೂಡಿಸಿದ್ರೆ ಅಮೌಂಟ್ ಎಷ್ಟು ಆಗತ್ತೆ ಅಂದ್ರೆ 180 ಡಿಗ್ರಿ ಆಗತ್ತೆ. ಸೊ ಎಕ್ಸ್ ಓ ಜೆಡ್ ಮತ್ತು ಜೆಡ್ ಓ ವೈ ಇವೆರಡನ್ನು ಕೂಡಿಸಿದ್ವು ಅಂತಂದ್ರೆ ಎಷ್ಟಾಗಬೇಕು, ಇದು ಎಷ್ಟೈತೆ, ಎಕ್ಸ್ ಓ ಜೆಡ್ 60 ಡಿಗ್ರಿ ಐತಿ, ಮತ್ತು ಇದು ಜೆಡ್ ಓ ವೈ ಎಷ್ಟೈತಿ 120 ಡಿಗ್ರಿ ಐತಿ. ಇವೆರಡನ್ನು ಕೂಡಿಸಿದ್ರೆ ಎಷ್ಟಾಗತ್ತಂದ್ರೆ 180 ಡಿಗ್ರಿ ಆಗತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಲೀನಿಯರ್ ಪೇರ್ ಅಂತೇಳಿ ಕರೀತಾರ. ಇದು ಬಹಳ ಇಂಪಾರ್ಟೆಂಟ್, ಇದನ್ನ ಎಕ್ಸಾಮ್ದಾಗ ಕೇಳ್ತಾರ. ಈಗ ಏನು ಹೇಳ್ತಾರಪ್ಪ, ಅವ್ರು ಏನು ಕ್ವಶನ್ ಏನು ಕೊಡ್ತಾರೆ ಗೊತ್ತೈತೇನ? ಕ್ವಶನ್ ಏನು ಕೊಡ್ತಾರತ್ತಂದ್ರೆ ಇಲ್ಲಿ ಏನು ಹೇಳ್ತಾರ ಅವ್ರ, ಈ ಥರ ಕ್ವಶನ್ ಕೊಡ್ತಾರೆ. ಯಾವ ಥರ ಅಂತಂದ್ರೆ ಇಲ್ಲೊಂದು ಆ್ಯಂಗಲ್ ಕೊಟ್ಟಿರ್ತಾರೆ ಅವ್ರು. ಈ ಆ್ಯಂಗಲ್ ಎಷ್ಟೈತಿ, ಇದು 40 ಡಿಗ್ರಿ ಐತೆ ಅಂತ ಹೇಳ್ತಾರೆ. ಅವ್ರು ಏನು ಕೊಡ್ತಾರೆ ಗೊತ್ತಂದ್ರೆ ಕ್ವಶನ್, ಆ್ಯಂಗಲ್ ಎಕ್ಸ್ ಓ ಜೆಡ್ ಮತ್ತು ಆ್ಯಂಗಲ್ ಜೆಡ್ ಓ ವೈ ಎರಡು ಏನದಾವತ್ತಂದ್ರೆ ಲೀನಿಯರ್ ಪೇರ್ ಅದಾವ, ಲೀನಿಯರ್ ಪೇರ್ದಾಗ ಅದಾವ. ಸೊ ನೀವು ಆ್ಯಂಗಲ್ ಎಕ್ಸ್ ಓ ಜೆಡ್ಡನ್ನು ಎಷ್ಟು ಕೊಟ್ಟಾರ, 40 ಡಿಗ್ರಿ ಕೊಟ್ಟಿರ್ತಾರ. ಅಂದ್ರೆ ನೀವು ಏನು ಕಂಡು ಹಿಡಿಯುವ ಅಂತ ಕೊಟ್ಟಿರ್ತಾರ, ಜೆಡ್ ಓ ವೈ ಎಷ್ಟಿರ್ತೈತಿ ಅಂತ ಕೇಳ್ತಾರ. ಫಸ್ಟ್ ನಿಮ್ಗೆ ಇದು ಗೊತ್ತಿರ್ಲಿಕ್ಕಂತ ತಿಳ್ಕೊಂಡು ನಿಮ್ಗೆ ಏನೂ ಗೊತ್ತಾಗಂಗಿಲ್ಲ. ಲೀನಿಯರ್ ಪೇರ್ ಅಂದ್ರೆ ಏನಂತ ಗೊತ್ತಿತ್ತಂದ್ರೆ ಮಾತ್ರ ಇಂಥ ಕ್ವಶನ್ಗೆ ಆನ್ಸರ್ ಮಾಡಕ್ಕೆ ಸಾಧ್ಯತೆ. ಯಾಕಂದ್ರೆ ಲೀನಿಯರ್ ಪೇರ್ ಅಂತಂದ್ರೆ 2 ಅಡ್ಜಸೆಂಟ್ ಆ್ಯಂಗಲ್ಸ್ ಫಾರ್ಮ್ಸ್ ಎ ಸ್ಟ್ರೇಟ್ ಲೈನ್ ಆ್ಯಂಡ್ ಆ್ಯಡ್ಸ್ ಅಪ್ ಟು ಎಷ್ಟು 180 ಡಿಗ್ರಿ, ಅದಕ್ಕೆ ಲೀನಿಯರ್ ಪೇರ್ ಅಂತ ಕರೀತಾರ. ಅವ್ರು ಆಲ್ರೆಡಿ ಕ್ವಶನ್ದಾಗ ಏನು ಕೊಟ್ಟಾರ, ಇವೆರಡು ಆ್ಯಂಗಲ್ಸ್ಗಳು ಏನದಾವು ಲೀನಿಯರ್ ಪೇರ್ದಾಗ ಅದಾವು. ಒಂದು ಆ್ಯಂಗಲ್ದ ಏನು ಮೊತ್ತವನ್ನು ಕೊಟ್ಟಿದ್ದಾರೆ, ನಾವು ಇನ್ನೊಂದು ಆ್ಯಂಗಲ್ದ ಮೊತ್ತವನ್ನು ಕಂಡು ಹಿಡಿಬೇಕಾಗೈತಿ. ಇನ್ನೊಂದು ಆ್ಯಂಗಲ್ ಮೊತ್ತವನ್ನು ಯಾವ ರೀತಿ ಕಂಡು ಹಿಡಿತೀವಿ ಅಂದ್ರೆ ನಮ್ಗೆ ಗೊತ್ತಿರುತ್ತೆ. ಏನಂತಂದ್ರೆ ಎರಡು ಆ್ಯಂಗಲ್ಸ್ ಲೀನಿಯರ್ ಪೇರ್ದಾಗಿದ್ದು ಅಂತಂದ್ರೆ ಅದ್ರದ ಟೋಟಲ್ ಅಂದ್ರೆ ಅದ್ರದ ಸಮ್ ಎಷ್ಟು ಇರ್ತೈತಿ, 180 ಡಿಗ್ರಿ ಇರ್ತೈತಿ ಅಂತೇಳಿ ಗೊತ್ತಿರ್ತೈತಿ. ಈಗ ನೋಡ್ಬೋದು ನೀವು ಇಲ್ಲಿ ಎಕ್ಸ್ ಓ ಜೆಡ್ ಪ್ಲಸ್ ಜೆಡ್ ಓ ವೈ ಎರಡು ಎಷ್ಟು ಇರ್ತಾವ, ಲೀನಿಯರ್ ಪೇರ್ ಡೆಫಿನೇಷನ್ ಪ್ರಕಾರ 180 ಡಿಗ್ರಿ ಇರ್ತೈತೆ. ಇಲ್ಲಿ ಒಂದು ಡಿಗ್ರಿ, ಇಲ್ಲೊಂದು ಯಾವ್ದು ಕೊಟ್ಟಿದ್ದಾರೆ, ಇಲ್ಲಿ ಒಂದು ಆ್ಯಂಗಲ್ ಕೊಟ್ಟಾರ, ಎಕ್ಸ್ ಓ ಜೆಡ್ ಅಂದರೆ ಎಷ್ಟು ಇರ್ತೈತಿ 40 ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ. ಅಂದ್ರೆ ನಾವೇನು ಕಂಡು ಹಿಡಿಬೇಕಾದದ್ದು ಯಾವ್ದು, ಜೆಡ್ ಓ ವೈ ಎಷ್ಟು ಇರ್ತೈತಿ. ಸೊ ಏನು ಮಾಡ್ತೀನಿ, ಜೆಡ್ ಓ ವೈ ಈಕ್ವಲ್ ಟು 180 ಡಿಗ್ರಿ ಮೈನಸ್ 40 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು 140 ಡಿಗ್ರಿ. ಸೊ ಇನ್ನೊಂದು ಆ್ಯಂಗಲ್ ಮೊತ್ತ ಎಷ್ಟಿರಬೇಕು, ಲೀನಿಯರ್ ಪೇರ್ ಐತಂದ್ರೆ ಅದು 140 ಡಿಗ್ರಿ ಇರಬೇಕು. ಸೊ ಇದು ಲೀನಿಯರ್ ಪೇರ್ ಕಾನ್ಸೆಪ್ಟ್. ಅಂದರೆ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊರಿ. ಈ ಲೀನಿಯರ್ ಪೇರ್ ಕಾನ್ಸೆಪ್ಟ್ದಾಗ ಮತ್ತು ಬೇರೆ ಬೇರೆ ಸಿಚುವೇಶನ್ದಾಗ ಬೇರೆ ಬೇರೆ ಥರ ಕ್ವಶನ್ ಕೇಳ್ತಾರೆ. ಇನ್ನು ನಾವೇನು ಮಾಡೋಣ, ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ಹೋಗೋಣ. ಮತ್ತು ಇನ್ನೇನು ಏನು ಕೇಳ್ತಾರೆ ಅಂದ್ರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಮಗು ಇದೇ ಟೈಪ್ ಕ್ವಶನ್ ಕೇಳ್ತಾರೆ. ಯಾವ ಥರ ಕೇಳ್ತಾರಂತಂದ್ರೆ ಈಗ ಒಂದು ಆ್ಯಂಗಲ್ ಕೊಟ್ಟಿರ್ತಾರೆ, ಎರಡು ಆ್ಯಂಗಲ್ಸನ್ನು ಕೊಟ್ಟಿರ್ತಾರೆ. ಎರಡು ಆ್ಯಂಗಲ್ಸ್ ಕೊಟ್ಟಾರ. ಇಲ್ಲಿ ಯಾವ ಆ್ಯಂಗಲ್ಸ್ ಕೊಟ್ಟಾರ, ಎಕ್ಸ್ ಓ ವೈ ಮತ್ತು ಏನು ಮಾಡ್ಯಾರ ಎ ಬಿ ಸಿ ಅಂತ ಕೊಟ್ಟಾರ. ಇವ್ರು ಏನು ಕೇಳಿರ್ತಾರ, ಇಲ್ಲಿ ಎಕ್ಸ್ ಓ ವೈ ಎಷ್ಟು 30 ಡಿಗ್ರಿ ಅಂತ ಕೊಟ್ಟಿರ್ತಾರೆ. ಇದು ಎಷ್ಟೈತೆ ಅಂತ ಕೇಳ್ತಾರೆ. ಅಂದ್ರೆ ಏನು ಕೇಳ್ತಾರೆ ಕ್ವಶನ್, ಎಕ್ಸ್ ಓ ವೈ ಮತ್ತು ಎ ಬಿ ಸಿ ಎರಡು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅದಾವು. ಆ್ಯಂಗಲ್ ಎಕ್ಸ್ ಓ ಐದು ಎಷ್ಟೈತಿ, ಇದನ್ನ ಡಿಗ್ರಿ ಎಷ್ಟೈತಿ 30 ಡಿಗ್ರಿ ಐತಿ. ಅಂದ್ರೆ ಎ ಬಿ ಸಿದು ಎಷ್ಟು ಇರ್ತೈತಿ ಅಂತೇಳಿ ಕೇಳ್ತಾರೆ. ಅಂದ್ರೆ ಎರಡು ಆ್ಯಂಗಲ್ಸ್ಗಳು ಏನು ಕಾಂಪ್ಲಿಮೆಂಟ್ರಿ ಇದ್ದು ಅಂದ್ರೆ ಅದ್ರದ್ದು ಇದನ್ನ ಎಷ್ಟು ಇರ್ತೈತಿ, ಟೋಟಲ್ ಸಮ್ ಎಷ್ಟು ಇರ್ತೈತಿ, ಅದನ್ನು 90 ಡಿಗ್ರಿ ಇರ್ತೈತಿ ಅಂತ ನಮ್ಗೆ ಗೊತ್ತಿರ್ಬೇಕು. ಅದು ಗೊತ್ತಿದ್ರೆ ಮಾತ್ರ ನಾವೇನು ಮಾಡಕೈತಿ ಇಂಥ ಕ್ವಶನ್ಸನ್ನು ಬಿಡಿಸೋದು. ಆ್ಯಂಗಲ್ ಎಕ್ಸ್ ಓ ವೈ ಪ್ಲಸ್ ಆ್ಯಂಗಲ್ ಎ ಬಿ ಸಿ ವಿಚ್ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ನಮ್ಗೆ ಇದು ಗೊತ್ತಿರ್ಬೇಕು. ಇದು ಗೊತ್ತಿತ್ತಂದ್ರೆ ಇದ್ರೊಳಗೆ ಯಾವ್ದಾರು ಒಂದು ಕೊಟ್ಟಿರ್ತಾರೋ ಒಂದು ಕಂಡು ಹಿಡಿಯಕ್ಕೆ ಕೇಳಿರ್ತಾರೆ. ಸೊ ನಾವು ಈಗೇನು ಮಾಡಬೇಕು, ಈಗ ಯಾವ್ದು ಕೊಟ್ಟಾರು, ಎಕ್ಸ್ ಓ ವೈ ಕೊಟ್ಟಾರ. ಎಕ್ಸ್ ಓ ವೈ ಎಷ್ಟೈತಿ 30 ಡಿಗ್ರಿ ಐತಿ. ನಮ್ಗೆ ಎ ಬಿ ಸಿ ಅನ್ನೋದೇನು ಗೊತ್ತಿಲ್ಲ. ಸೊ ಎ ಬಿ ಸಿ ಎಷ್ಟಾಗತ್ತೆ
ಈ 30 ಡಿಗ್ರಿನ ಈ ಕಡೆ ಕಳಿಸಿದ್ರೆ ಏನಾಕತಿ ಮೈನಸ್ ಆಗತ್ತಾ. ಸೊ 90 ಡಿಗ್ರಿದಾಗ ಮೈನಸ್ 30 ಡಿಗ್ರಿ ಮಾಡಿದ್ರೆ ಎಷ್ಟಾಗತ್ತಾ 60 ಡಿಗ್ರಿ. ಅಂದ್ರೆ ನೋಡ್ಬೋದು ನೀವು ಕ್ರಾಸ್ ಚೆಕ್ ಮಾಡ್ಕೊರಿ. 60 ಡಿಗ್ರಿ ಪ್ಲಸ್ 30 ಡಿಗ್ರಿ 90 ಡಿಗ್ರಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ 2 ಆ್ಯಂಗಲ್ಸ್ ಮೊತ್ತ ಎಷ್ಟು ಇರಬೇಕು 90 ಡಿಗ್ರಿ ಇರಬೇಕು. ಇದೇ ರೀತಿ ಏನು ಮಾಡ್ತಾರಂತಂದ್ರೆ ಸಪ್ಲಿಮೆಂಟ್ರಿ ಆ್ಯಂಗಲ್ಸದು ಕೇಳ್ತಾರೆ. ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಯಾವುದೋ ಒಂದು ಈ ಆ್ಯಂಗಲ್ಸನ್ನು 120 ಡಿಗ್ರಿ ಅಂತ ಕೊಟ್ಟಿರ್ತಾರೆ. ಈ ಆ್ಯಂಗಲ್ಸ್ ಎಷ್ಟೈತಿ ಅಂತ ಕೇಳ್ತಾರೆ. ಸಪ್ಲಿಮೆಂಟ್ರಿ ಅಂದರೆ ಎಷ್ಟು ಇರ್ತೈತಿ, ಸಪ್ಲಿಮೆಂಟ್ರಿ ಅಂದರೆ ಎಷ್ಟು ಇರ್ತೈತಿ, 2 ಆ್ಯಂಗಲ್ಸ್ ಮೊತ್ತ ಎಷ್ಟು ಇರ್ತೈತಿ 180 ಡಿಗ್ರಿ ಇರ್ತೈತೆ. ಸೊ ಈ 2 ಆ್ಯಂಗಲ್ಸ್ ಮೋಸ್ಟ್ ಎಷ್ಟು ಇರ್ತೈತಿ 180 ಡಿಗ್ರಿ ಇರುತ್ತೆ. ನಮ್ಗೆ ಯಾವುದೋ ಒಂದು ಆ್ಯಂಗಲನ್ನು ಕೊಟ್ಟಿರ್ತಾರೆ, ಒಂದು ಆ್ಯಂಗಲನ್ನು ಕೊಟ್ಟಿರ್ತಾರೆ, ಇನ್ನೊಂದು ಆ್ಯಂಗಲನ್ನು ಕಂಡುಹಿಡಿ ಅಂತ ಕೇಳ್ತಾರೆ. ಈಗ ABCD ಎಷ್ಟೈತಿ 120 ಡಿಗ್ರಿ ಐತಿ. ಹಾಂ, ನಮ್ಗೆ ಇದ್ರದ್ದು ಏನು ಗೊತ್ತಾ, ಇದ್ರದ್ದು ಗೊತ್ತಿಲ್ಲ, ಇದನ್ನು ಕಂಡು ಹಿಡಿಬೇಕಾಗಿತ್ತು ನಮಗೆ. ಇದು ಟೋಟಲ್ ಎಷ್ಟಾಯ್ತು, ಇದು 2 ಸೇರಿಸಿ ಎಷ್ಟಾಗಬೇಕು 180 ಡಿಗ್ರಿ ಆಗಬೇಕು. ಸೊ ಆ್ಯಂಗಲ್ XOY = 180 ಡಿಗ್ರಿ ಮೈನಸ್ 180 ಡಿಗ್ರಿ ಮೈನಸ್ 120 ಡಿಗ್ರಿ ಈಕ್ವಲ್ ಟು ಎಷ್ಟಾಗತ್ತೆ ಅಂದ್ರೆ 60 ಡಿಗ್ರಿ. ಸೊ ಈ ಆ್ಯಂಗಲ್ ಮೊತ್ತ ಎಷ್ಟಾಗತ್ತೆ 60 ಡಿಗ್ರಿ. ಅಂದ್ರೆ ಸಪ್ಲಿಮೆಂಟ್ರಿ ಅಂದರೆ 2 ಆ್ಯಂಗಲ್ಸ್ ಮೊತ್ತ ಸೇರಿಸಿದ್ರೆ ಎಷ್ಟಾಗಬೇಕು 180 ಡಿಗ್ರಿ ಆಗಬೇಕು. ಅದಕ್ಕೆ ಇಂಥ ಕ್ವಶನ್ ಕೇಳ್ತಿರ್ತಾರೆ. ಅಂದರೆ ಭಾಳ ಆಡ್ತಿದ್ದೆ ಅಂದ್ರೆ ಅಲ್ಲೇ ಉಲ್ಟಾ ಪಲ್ಟಾ ಕ್ವಶನ್ ಕೇಳ್ತಿರ್ತಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಫಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡೆ ಅಂತಂದ್ರೆ ಈಸಿಯಾಗಿ ನಾವು ಏನು ಮಾಡ್ಬೋದು, ಭಾಳ ಬೇಸಿಕ್ ಕಾನ್ಸೆಪ್ಟ್ ಇವೆಲ್ಲ. ಹೆಂಗಂದ್ರೆ ಸಿಂಪಲ್ ಕಾನ್ಸೆಪ್ಟ್ ಇದ್ರ ಮ್ಯಾಗ ಏನು ಮಾಡಿಬಿಡ್ತಾರೆ, ಭಾಳ ಈಸಿಯಾಗಿ ಸ್ವಲ್ಪ ಕನ್ಫ್ಯೂಷನ್ ಮಾಡಿದ್ರೆ ಅಂದ್ರೆ ನಮ್ಗೆ ಏನಾಗ್ಬಿಡ್ತೈತಿ, ಫುಲ್ ಕನ್ಫ್ಯೂಸ್ ಮಾಡ್ಕೊಂಡು ಆನ್ಸರ್ ತಪ್ಪು ಹಾಕೋ ಚಾನ್ಸಸ್ ಭಾಳ ಇರ್ತೈತಿ. ಅದಕ್ಕಾಗಿ ನಾವು ಫಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವಪ್ಪ ಅಂದರೆ ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವಪ್ಪ ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್. ಈ ವರ್ಡ್ಸನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗಿಬಿಡ್ತೈತಿ. ಇಂಟರ್ಸೆಕ್ಟಿಂಗ್ ಅಂತಂದ್ರೆ ಏನೋ ಒಂದಕ್ಕೊಂದು ಕತ್ತರಿಸೋದು. ಇಂಟರ್ಸೆಕ್ಟ್ ಅಂದ್ರೆ ಏನ, ಇದೊಂದು ಕೈ ಐತಿ ಇದೊಂದು ಕೈ ಐತಿ, ಇವೆರಡು ಏನಾಕವು ಇಲ್ಲ ಹಿಂಗೆ ಕ್ರಾಸ್ ಮಾಡಿನಂತಂದ್ರೆ ಏನಾಕತಿ, ಈ ಪಾಯಿಂಟ್ದಾಗ ಏನಾಕತ್ತ ಇವೆರಡು ಲೈನ್ಸ್ ಸೇರಿ ಈ ಪಾಯಿಂಟ್ದಾಗ ಏನಾಕವು ಕಟ್ ಹಾಕವು. ಅಂದ್ರೆ ಒಂದಕ್ಕೊಂದು ಏನಾಕವು ಕ್ರಾಸ್ ಆದಾಗ ಇದು ಈ ಲೈನ ಮತ್ತು ಈ ಲೈನ ಎರಡು ಹಿಂಗೆ ಕಟ್ ಆದವು ಅಂತಂದ್ರೆ ಒಂದಕ್ಕೊಂದು ಕಾಂಟ್ಯಾಕ್ಟ್ ಬರಲೇಬೇಕಲ್ಲ. ಆ ಒಂದು ಯಾವ ಕಾಂಟ್ಯಾಕ್ಟ್ ಬರ್ತೈತಿಲ್ಲ ಆ ಪಾಯಿಂಟಿಗೆ ಏನಂತ ಕರಿತಾರಂತಂದ್ರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಕರಿತಾರ. ನಾ ಎಕ್ಸಾಂಪಲ್ ಒಂದು ಲೈನ್ ಸಹ ಎಲ್ ಅಂತ ತಗೋತೀನಿ. ಇದೊಂದು ಲೈನ್ ಏನೈತಿ, ಎಲ್ ಅನ್ನೋದೊಂದು ಲೈನ್ ಐತಿ. ಎಲ್ ಅನ್ನೋದೊಂದು ಲೈನ್ ಐತಿ. ಇನ್ನೊಂದು ಲೈನ್ ತಗೋತಾನು ಎಮ್ ಅಂತ ತಗೋತಾನು. ಎಲ್ಲ ಎಮ್ ಯಾವ ರೀತಿ ಇರ್ತಾವತ್ತಂದ್ರೆ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ಯಾವ ಅಂತಂದ್ರೆ ಏನು ಯಾವ ರೀತಿ ಇರ್ತೈತಿ, ಕ್ರಾಸ್ ಆಗ್ಯಾವ ಅಂತ ಅರ್ಥ. ಕ್ರಾಸ್ ಅಂದ್ರೆ ಯಾವ ರೀತಿ ಕ್ರಾಸ್ ಆಗಬೇಕು, ಈ ರೀತಿ ಕ್ರಾಸ್ ಆಗಬೇಕು. ಇದಕ್ಕೆ ನಾ ಏನು ಕೊಡ್ತಾನೆ ಎಮ್ ಲೈನ್ ಅಂತ ತಗೋತಾನು. ಈಗ ಲೈನ್ ಎಲ್ಲ ಈ ಎಮ್ ಎರಡು ಏನಾಗ್ಯಾವು ಇಂಟರ್ಸೆಕ್ಟಿಂಗ್ ಲೈನ್ಸ್. ಅಂದ್ರೆ ಒಂದಕ್ಕೊಂದು ಏನಾಗ್ಯಾವು ಇಂಟರ್ಸೆಕ್ಟ್ ಆಗ್ಯಾವ ಅಂದ್ರೆ ಏನಾಗ ಕ್ರಾಸ್ ಆಗ್ಯಾವ ಅಂದ್ರೆ ಕಟ್ ಮಾಡ್ಕೋ. ಒಂದು ಯಾವ ಪಾಯಿಂಟ್ದಾಗ ಕಟ್ ಮಾಡ್ಯಾವು, ಇಲ್ಲಿ ಓ ಅನ್ನೋದೊಂದು ಪಾಯಿಂಟ್ದಾಗ ಅವೇನು ಮಾಡವು ಇಂಟರ್ಸೆಕ್ಟ್ ಆಗ್ಯಾವ. ಎರಡು ಲೈನ್ಸ್ಗಳು ಇಂಟರ್ಸೆಕ್ಟ್ ಆಗಿದ್ದುಪ್ಪ ಅಂತಂದ್ರೆ ಅವು ಎರಡು ಲೈನ್ಸ್ಗಳು ಒಂದು ಪಾಯಿಂಟ್ ಒಳಗೆ ಕಂಪಲ್ಸರಿ ಮೀಟ್ ಆಗ್ಲೇಬೇಕು, ಒಂದೇ ಒಂದು ಪಾಯಿಂಟ್ದಾಗ. ಅದು ಯಾವ ಪಾಯಿಂಟ್ಪ ಅಂತಂದ್ರೆ ಈ ಪಾಯಿಂಟ್ ಏನಂತ ಕರಿತಾರಂತಂದ್ರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಕರೀತಾರೆ. ಏನಿದೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಎರಡು ಲೈನ್ಸ್ ಇಂಟರ್ಸೆಕ್ಟ್ ಆದವು ಅಂತಂದ್ರೆ ಆ ಇಂಟರ್ಸೆಕ್ಟ್ ಆದಂತಹ ಪಾಯಿಂಟಿಗೆ ಏನಂತ ಕರಿತಾರಂತಂದ್ರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಹೇಳಿ ಕರೀತಾರ. ಸೊ ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದ್ರೆ ಟ್ರಾನ್ಸ್ವರ್ಸಲ್ ಅಂತೇಳಿ ಬರುತ್ತೆ. ಟ್ರಾನ್ಸ್ವರ್ಸಲ್ ಯಾವುದು, ಟ್ರಾನ್ಸ್ವರ್ಸಲ್. ಸೊ ಟ್ರಾನ್ಸ್ವರ್ಸಲ್ ಅಂದ್ರೆ ಏನಂತಂದ್ರೆ a line that intersects two or more lines at a distant points is called a transversal. ಏನಪ್ಪಾ ಅಂತಂದ್ರೆ a line that intersects two or more lines. ಟ್ರಾನ್ಸ್ವರ್ಸಲ್ ಅನ್ನೋದು ಏನ, ಇದು ಒಂದು ಲೈನ್. ಟ್ರಾನ್ಸ್ವರ್ಸಲ್ ಈಸ್ ಎ ಲೈನ್ that intersects
intersects. Transversal is a line that intersects two or more lines. Two or more lines at distant points. Is called as a transversal. ಟ್ರಾನ್ಸ್ವರ್ಸಲ್ ಅಂದ್ರೆ ಏನಪ್ಪಾ ಅಂತಂದ್ರ ಇದು ಒಂದು ಲೈನ್, ಇದು ಏನ್ ಮಾಡ್ತೈತೆ ಅಂದ್ರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಲೈನ್ಗಳನ್ನ ಬೇರೆ ಬೇರೆ ಪಾಯಿಂಟ್ದಾಗ ಕಟ್ ಮಾಡಿದಪ್ಪ ಅಂತಂದ್ರ ಅದಕ್ಕೆ ಏನಂತ ಕರೀತಾರ ಅಂತಂದ್ರೆ ಟ್ರಾನ್ಸ್ವರ್ಸಲ್ ಅಂತೇಳಿ ಕರೀತಾರ. ನೀವು ಇಲ್ಲಿ ಡೆಫಿನಿಷನ್ದಾಗ ನೋಡ್ಬೋದು, ಟ್ರಾನ್ಸ್ವರ್ಸಲ್ ಅನ್ನೋದು ಒಂದು ಏನಿದೆ, ಅ ಲೈನ್ ದ್ಯಾಟ್ ಇಂಟರ್ಸೆಕ್ಟ್ಸ್ ಟೂ ಆರ್ more lines at ಎಲ್ಲಿ ಡಿಸ್ಟಂಟ್ ಪಾಯಿಂಟ್ಸ್ ಅಂದ್ರೆ ಬೇರೆ ಬೇರೆ ಪಾಯಿಂಟ್ at ಡಿಸ್ಟಂಟ್ ಪಾಯಿಂಟ್ಸ್ ಈಸ್ ಕಾಲ್ಡ್ ಆಸ್ ಎ ಟ್ರಾನ್ಸ್ವರ್ಸಲ್. ಈಗ ಟ್ರಾನ್ಸ್ವರ್ಸಲ್ ಅಂದ್ರೆ ಏನ, ಈಗ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಇಂದವು ಎರಡು ಲೈನ್ ಅದಾವು. ಲೈನ್ ಅಂದ್ರೆ ಏನಂತ ನಾನು ನಿಮ್ಗೆ ಹೇಳಿದ್ದೀನಿ. ಲೈನ್ ಅಂತಂದ್ರ ಲೈನ್ ಸೆಗ್ಮೆಂಟ್ ಅನ್ನ ನೀವು ಎಂಡ್ಲೆಸ್ ಆಗಿ ಎರಡು ಕಡೆ ಎಕ್ಸ್ಟೆಂಡ್ ಮಾಡಿದ್ರ ಅದು ಲೈನ್ ಆಗತ್ತ. ಸೊ ಇಲ್ಲೊಂದು ಪಾಯಿಂಟ್ ಐತಿ, ಎ ಅನ್ನೋದೊಂದು ಪಾಯಿಂಟ್ ಐತಿ, ಇಲ್ಲೊಂದು ಪಾಯಿಂಟ್ ಐತಿ, ಬಿ ಅನ್ನೋದು ಪಾಯಿಂಟ್ ಐತಿ. ಇದಕ್ಕೆ ನಾ ಲೈನ್ ಎಲ್ ಅಂತ ಕರಿತಾನೆ. ಇದು ಒಂದು ಲೈನ್. ಇದಕ್ಕೆ ನಾ ಏನಂತ ಕರಿತಾರ, ಇದಕ್ಕೆ ಎ ಬಿ ಲೈನ್ ಎ ಮತ್ತು ಬಿ ಪಾಯಿಂಟ್ ಇರೋದಂದ್ರೆ ಇದೇನಾಕತಿ, ಲೈನನ್ನು ನಾವು ಏನು ಮಾಡ್ತೀವಿ ಈ ರೀತಿ ಗುರುತಿಸ್ತೀವಿ. ನೆನಪಿಟ್ಕೋರಿ ಏನಪ್ಪಾ ಅಂತಂದ್ರೆ ಲೈನ್ ಸೆಗ್ಮೆಂಟನ್ನು ಇದು ಲೈನ್ ಸೆಗ್ಮೆಂಟ್ ಐತಂದ್ರೆ ಇದನ್ನ ಯಾವ ರೀತಿ ಗುರುತಿಸ್ತು, ಬರೇ ಮ್ಯಾಗ ಹಿಂಗೆ ಅಡ್ಡ ಗೆರೆ ಹೇಳ್ತೀವಿ. ಲೈನ್ ಇತ್ತಂದ್ರೆ ಏನಾಗಿರ್ತೈತಿ, ಎರಡೂ ಕಡೆ ಏನಾಗಿರ್ತೈತಿ, ಎಕ್ಸ್ಟೆಂಡ್ ಆಗಿರ್ತೈತಿ. ಅದರ ಸಂಬಂಧ ನಾವು ಏನು ಮಾಡ್ತೀವಿ, ಇಲ್ಲಿ ಎ ಬಿ ಅನ್ನ ಏನು ಮಾಡ್ತೀವಿ ಈ ರೀತಿ ಪಾಯಿಂಟ್ ಡೈರೆಕ್ಷನ್ ತೋರಿಸ್ತೀವಿ. ಸೊ ಲೈನ್ ಸೆಗ್ಮೆಂಟ್ ಲೈನ್ಕ ಮತ್ತು ಲೈನ್ ಸೆಗ್ಮೆಂಟ್ ಡಿಫ್ರೆನ್ಸ್ ಐತಿ. ಲೈನ್ ಸೆಗ್ಮೆಂಟ್ಗೆ ಎರಡು ಎಂಡ್ ಪಾಯಿಂಟ್ ಇರ್ತಾವೆ, ಬಟ್ ಲೈನ್ಗೆ ಇರಂಗಿಲ್ಲ, ಎಂಡ್ ಪಾಯಿಂಟ್ಸ್ ಇರಂಗಿಲ್ಲ. ಅದಕ್ಕೆ ಏನಂತ ಕರಿತಾರೆ ಅಂತಂದ್ರೆ ಲೈನ್ ಮತ್ತು ಲೈನ್ ಸೆಗ್ಮೆಂಟ್ ಅಂತೇಳಿ ಕರಿತಾರೆ. ಇದನ್ನ ನೀವು ನೆನಪಿಟ್ಕೋರಿ, ಯಾಕಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಲೈನ್ಕ ಮತ್ತು ಲೈನ್ ಸೆಗ್ಮೆಂಟ್ಗೆ ಭಾಳ ಡಿಫ್ರೆನ್ಸ್ ಐತಿ. ಮತ್ತು ರೇ ಅನ್ನೋದೊಂದು ಬರ್ತೈತೆ. ರೇ ಅಂತಂದ್ರೆ ಏನ, ರೇ ಈಸ್ ಎ ರೇ ವಿಚ್ ಹ್ಯಾಸ್ ಎ ರೇಕ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತೈತಿ. ಒಂದು ಡೈರೆಕ್ಷನ್ದಾಗ ಅದು ಏನಾಗಿರ್ತೈತಿ ಅಂದ್ರೆ ಇನ್ಫೈನೈಟ್ ಆಗಿ ಹೋಗಿರ್ತೈತಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಓದ್ತಂದ್ರೆ ಇದು ಒಂದು ಯಾವುದೋ ಒಂದು ಪಾಯಿಂಟ್ ಅದ್ರ ಮ್ಯಾಗ ಐತಂದ್ರೆ ಎ ಅಂತೇಳಿ ತೊಗೊಳ್ಳೋ. ಇದನ್ನ ಯಾವ ರೀತಿ ಗುರುತಿಸ್ತೀರಿ ಅಂತಂದ್ರೆ ಬರೀ ಒಂದ ಕಡೆ ಡೈರೆಕ್ಷನ್ ಮಾಡಿಸ್ತೀರಿ. ಸ್ಟಾರ್ಟಿಂಗ್ ಪಾಯಿಂಟ್ ಓ ಅದ್ರ ಮ್ಯಾಗ ಒಂದು ಯಾವುದೋ ಒಂದು ಪಾಯಿಂಟ್ ಎ ಐತಂದ್ರೆ ಇದನ್ನು ನೀವು ಯಾವ ರೀತಿ ಗುರುತಿಸ್ತೀರಿ ಅಂದ್ರೆ ಈ ರೀತಿ ಗುರುತಿಸ್ತೀರಿ. ಸೊ ಇದು ಭಾಳ ಇಂಪಾರ್ಟೆಂಟ್. ಲೈನ್ ಸೆಗ್ಮೆಂಟ್ ಲೈನ್ ಮತ್ತು ರೇ ಅನ್ನ ಯಾವ ರೀತಿಯಾಗಿ ಡಿನೋಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಎಕ್ಸಾಮ್ದಾಗ ಕೇಳ್ತಿರ್ತಾರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ದಾಗ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನೀವು ಒಮ್ಮೆ ಎಕ್ಸಾಮ್ದಾಗ ಹೋದ್ರೆ ಏನಾಗ್ಬಿಡ್ತೈತಿ, ಕನ್ಫ್ಯೂಷನ್ ಆಗಿರ್ತೈತಿ. ಈ ಪಾಯಿಂಟ್ಸ್ಗಳ ಕ್ಲಿಯರ್ ಇರಬೇಕು. ಲೈನ್ ಅಂದ್ರೆ ಲೈನ್ ಸೆಗ್ಮೆಂಟ ಈ ರೀತಿ, ಲೈನ್ ಅಂತಂದ್ರೆ ಎರಡು ರೀತಿ ಡೈರೆಕ್ಷನ್, ಎರಡು ಕಡೆ ಎಕ್ಸ್ಟೆಂಡ್ ಆಗಿರ್ತೈತಿ ಡೈರೆಕ್ಷನ್. ರೇ ಅಂತಂದ್ರೆ ಒಂದು ಕಡೆ ಒಂದು ಇನಿಷಿಯಲ್ ಪಾಯಿಂಟ್ ಇಟ್ಕೊಂಡು ಇನ್ಫೈನೈಟ್ ಆಗಿ ಹೋಗಿರ್ತೈತಿ. ಸೊ ಇವು ಮೂರು ಪಾಯಿಂಟ್ ಭಾಳ ಇಂಪಾರ್ಟೆಂಟ್, ನೆನಪಿಟ್ಕೋರಿ ಇವ್ನು. ಈಗ ಏನು ಹೇಳಕತ್ತಿದೆ ಅಂತಂದ್ರೆ ಟ್ರಾನ್ಸ್ವರ್ಸಲ್ ಬಗ್ಗೆ ಹೇಳಕತ್ತಿದೆ. ಟ್ರಾನ್ಸ್ವರ್ಸಲ್ ಅಂತಂದ್ರೆ ಏನ, ಲೈನ್ ದ್ಯಾಟ್ ಇಂಟರ್ಸೆಕ್ಟ್ಸ್ ಟೂ ಆರ್ ಮೋರ್ ಲೈನ್ಸ್ ಅಟ್ ಡಿಸ್ಟೆನ್ಸ್ ಪಾಯಿಂಟ್ಸ್ ಇಸ್ ಕಾಲ್ಡ್ ಆಸ್ ಅ ಟ್ರಾನ್ಸ್ವರ್ಸಲ್. ಇಲ್ಲಿ ನಾವೇನು ಮಾಡೋಣ, ಎರಡು ಲೈನ್ ತೊಗೊಂಡು ಅವ್ರು ಏನು ಹೇಳಿದಾರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲೈನ್ಗಳನ್ನು ಒಂದು ಲೈನ್ ಕಟ್ ಮಾಡಿತಂದ್ರೆ ಅದಕ್ಕೆ ಎಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಒಳಗೆ ಕಟ್ ಮಾಡ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ. ಸೊ ನಾ ಏನು ಮಾಡ್ತೀನಿ, ಈಗ ಈ ಲೈನ್ ಎಲ್ ಅಂತ ಇನ್ನೊಂದು ಲೈನ್ ತೊಗೊಳ್ಳೋಣ, ಯಾವ್ದಾ ಎಮ್ ಅಂತೇಳಿ ಇನ್ನೊಂದು ಲೈನ್ ತೊಗೊಳ್ಳೋಣ. ಎಮ್ ಅಂತೇಳಿ ಇನ್ನೊಂದು ಲೈನ್ ತೊಗೊಳ್ಳೋಣ. ಈಗ ಏನದವು ಇವೇನೀಗ ಟೂ ಆರ್ ಮೋರ್ ಲೈನ್ಸ್ ಅಂದ್ರೆ ನಾ ಎರಡಲ್ಲ, ಟೂ ಆರ್ ಮೋರ್ ಲೈನ್ಸ್ ಅಂತ ಹೇಳಿದಾರೆ, ಬಟ್ ನಾ ಈಗ ಎರಡು ತಗೋತೀನಿ. ಈ ಎರಡು ಲೈನ್ಸ್ಗಳನ್ನು ಇನ್ನೊಂದು ಲೈನ್ ಯಾವುದು, ಇನ್ನೊಂದು ಲೈನ್ ಎರಡು ಡಿಸ್ಟೆಂಟ್ ಪಾಯಿಂಟ್ ಒಳಗೆ ಕಟ್ ಮಾಡ್ತಂದ್ರೆ ಅಂದ್ರೆ ಈ ರೀತಿಯಾಗಿ ಕಟ್ ಮಾಡ್ತಂದ್ರೆ ಇನ್ನೊಂದು ಲೈನ್ ಯಾವುದು, ಆರ್ ಅಂತ ತಿಳ್ಕೊರಿ. ಆರ್ ಅನ್ನೋ ಒಂದು ಲೈನ್ ಎರಡು ಡಿಸ್ಟೆಂಟ್ ಪಾಯಿಂಟ್ ಒಳಗೆ ಟೂ ಆರ್ ಮೋರ್ ಲೈನ್ಸ್ ಅಂದ್ರೆ ಈ ಎರಡು ಲೈನ್ಸ್ಗಳನ್ನ ಎರಡು ಡಿಸ್ಟೆಂಟ್ ಪಾಯಿಂಟ್ದಾಗ ಕಟ್ ಮಾಡೈತಪ್ಪ ಅಂತಂದ್ರೆ ಈ ಆರ್ ಅನ್ನೋ ಲೈನ್ಗೆ ಏನಂತ ಕರಿತಾರಂತಂದ್ರೆ ಟ್ರಾನ್ಸ್ವರ್ಸಲ್ ಅಂತ ಕರೀತಾರೆ. ಇಲ್ಲಿ ಟ್ರಾನ್ಸ್ವರ್ಸಲ್ ಯಾವ್ದ್ರಿ, ಆರ್ ಅನ್ನೋದು ಏನಿದೆ ಟ್ರಾನ್ಸ್ವರ್ಸಲ್ ಆಗತ್ತ. ಸೊ ಆರ್ ಅನ್ನೋದು ಏನ್ ಮಾಡ್ತೈತಿ, ಎರಡು ಲೈನ್ಸ್ ಅನ್ನ ಡಿಸ್ಟೆಂಟ್ ಪಾಯಿಂಟ್ಸ್ ಒಳಗ
ಕಟ್ ಮಾಡುತ್ತಾ. ಸೊ ಅದಕ್ಕೆ ಏನಂತ ಕೇಳ್ತಾರತ್ತಂದ್ರೆ ಟ್ರಾನ್ಸ್ವರ್ಸಲ್ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. A line that intersects two or more lines at a distance points is called as a transversal. ಭಾಳ ಇಂಪಾರ್ಟೆಂಟ್. ಟ್ರಾನ್ಸ್ವರ್ಸಲ್ ಮ್ಯಾಗ ಇನ್ನು ಕಾನ್ಸೆಪ್ಟ್ ಏನಕ್ಕಂದ್ರೆ ಏನಾಕತ್ತೆ ಅಂದ್ರೆ ಮುಂದೆ ಇದ್ರ ಮ್ಯಾಗ ಏನು ಮಾಡ್ತಾರತ್ತಂದ್ರೆ ಮತ್ತು ಬೇರೆ ಬೇರೆ ಟೈಪ್ ಆ್ಯಂಗಲ್ಸ್ ಬರ್ತಾವ. ಆ ಆ್ಯಂಗಲ್ಸ್ ಇವ ಯಾವ ಟ್ರಾನ್ಸ್ವರ್ಸಲ್ ಮ್ಯಾಗಿನ ಆ್ಯಂಗಲ್ಸ್ಗಳು ಬರ್ತಾವ. ಅದ್ರ ಮ್ಯಾಗ ನಿಮಗೆ ಕನ್ಫ್ಯೂಸ್ ಮಾಡೋಕೆ ಕ್ವಶನ್ಸ್ ಅನ್ನು ಕೇಳ್ತಿರ್ತಾರೆ. ಬಟ್ ಟ್ರಾನ್ಸ್ವರ್ಸಲ್ ಅಂದ್ರೆ ಏನು ಅನ್ನೋದು ನೀವು ಭಾಳ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಏನು ಟ್ರಾನ್ಸ್ವರ್ಸಲ್ ಅಂತಂದ್ರೆ ಈ ಲೈನ್ ಟ್ರಾನ್ಸ್ವರ್ಸಲ್ ಅನ್ನೋದೊಂದು ಲೈನ್. ಈ ಲೈನ್ ಏನು ಮಾಡ್ತೈತಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಲೈನ್ಗಳನ್ನು ಬೇರೆ ಬೇರೆ ಪಾಯಿಂಟ್ಸ್ ಒಳಗೆ ಅದು ಕಟ್ ಮಾಡಿತಂದ್ರೆ ಅದಕ್ಕೆ ಏನಂತ ಕರೀತಾರೋ ಟ್ರಾನ್ಸ್ವರ್ಸಲ್ ಅಂತೇಳಿ ಕರೀತಾರೋ.